ಬಾವಾ ಬಾವಾ ನನಗೆ ಆಶೀರ್ವಾದ ಮಾಡಿ ಬಾವಾ. ಇಂಥ ಸಮಯದಲ್ಲಿ ಹಾಗೆಲ್ಲ ಮಾಡಬಾರ್ದು ರೀ. ಲಕ್ಷ್ಮಿ, ಇಷ್ಟು ಸಾಕು ಬಾವ, ಇಷ್ಟು ಸಾಕು. ಒಬ್ಬ ಮುತ್ತೈದೆಗೆ ಸಿಗ್ಬೇಕಾದೆಲ್ಲ ನನಗೆ ಸಿಕ್ತು. ಇಷ್ಟು ಸಾಕು. ಅಳಬೇಡ ತಂಗಿ, ಅಳಬೇಡ ಅಳಬೇಡ. ಸಾಕ್ ನಿಲ್ಸಬೇಕಪ್ಪ. ಯಾವ ಬೇವರ್ಸಿ ನನ್ ಮಗ ಹೇಳ್ದ ಈ ಮದ್ವೆ ಮಾಡಕ್ಕೆ? ಏನಾಯ್ತು? ಇಂತ ಮದ್ವೆ ಮಾಡಿದ್ರೆ ಪ್ರಳಯ ಆಗೋಗುತ್ತೆ ಅಷ್ಟೇ. ಸುಬ್ಬಲಕ್ಷ್ಮಿ, ಮುಹೂರ್ತ ಮೀರೋಗತ್ತೆ ಬಾ. ಅಯ್ಯೋ ಬಿಡೆ, ಮನೆ ಹಾಳ. ಏನೇ ಇದು ಅನ್ಯಾಯ? ನನಗಿನ್ನು ಶಾಂತಿ ಮುಹೂರ್ತನೇ ಮುಗ್ದಿಲ್ಲ, ಆಗ್ಲೇ ಇಲ್ಲಿ ವಾಂತಿ ಮುಹೂರ್ತನ? ಯೋ, ಯಾರನ್ನ ಏಮಾರಿಸಿ ಯಾರ ತಲೆ ಕಟ್ಟಬೇಕು ಅಂತಿದ್ಯಾ ಈ ದಡಗಳಿನ? ನಾನೇ ನಿನ್ ಮಾಡ್ಕತೀನಿ ಅಂತ ಹೇಳಿದ್ನ. ನೋಡೀಗ ಸುಬ್ಬು, ಸಮಾಧಾನ ಸಮಾಧಾನ. ಸುಬ್ಬು, ಇನ್ನು ವಾಂತಿ ಕಾರಣ ಯಾರಮ್ಮ? ಹಲ್ಕ ನನ್ ಮಗ. ತಂಗಿ ತಂಗಿ ಅಂತ ಪ್ರೀತಿಯಿಂದ ಬೆಳೆಸಿದ್ದಕ್ಕೆ ಇಷ್ಟು ಜನದ ಮುಂದೆ ನನ್ನ ಮಾನ ಮರ್ಯಾದೆ ತೆಗೆದುಬಿಟ್ಟಿದೆ. ನಾನೇ. ಗೌರಿ, ನಾನ್ ಸುಬ್ಬಲಕ್ಷ್ಮಿ ಅಲ್ಲ, ಸುಬ್ಬು. ಹುಡುಗ ಅಂತ ಗೊತ್ತಾದ್ಮೇಲೆ ಯಾಕೆ ಹೊಳ್ತಿದ್ಯಾ? ನಾನು ನಿಜ ಹೇಳ. ಅದೇನ್ ಬಗಳು? ನನ್ನ 4 ವರ್ಷದ ತಮ್ಮ ಸಿದ್ದರ ಬೆಟ್ಟ ಜಾತ್ರೆ ತಪ್ಪಿಸ್ಕೊಂಡ್ ಬಿಟ್ಟ. ಅವಳೇ ನೀನು? ಅಯ್ಯೋ ಬೇಕುಪ್ಪ, ನಿಮ್ ವಂಶದಲ್ಲಿ ಎಷ್ಟೊಂದ್ ಜನ ತಪ್ಪಿಸ್ಕೊಂಡಿದಾರೋ. ಹುಡುಗಿನ ಕಂಡ್ರು ಬಿಡಲ್ಲ ಅಂತೀರಾ, ಹುಡುಗನ್ ಕಂಡ್ರು ಬಿಡಲ್ಲ ಅಂತೀರಾ. ಇವನೇನ ತಮ್ಮ? ಮುಖ ಲಕ್ಷಣ ಎಲ್ಲ ಹಾಗೆ ಇದೆ. ಒಂದೂರು ವಾಂತಿ. ಹೇಳು, ತಾಳಿನೇ ಕಟ್ಟಿಲ್ಲ, ಆಗ್ಲೇ ವಾಂತಿ ಮಾಡಿಸ್ಬಿಟ್ಟಿಲ್ಲ ಅವಳನ್ನ. ನಿಜವಾಗ್ಲೂ ನಾನಲ್ಲ ಬಾವ, ನಿಜವಾಗ್ಲೂ ನಾನಲ್ಲ. ತಂಗಿ, ನಿನ್ ವಾಂತಿ ಕಾರಣ ಯಾರು? ನಾನಲ್ಲ. ಚೀಕಳ್ಳಿ, ಇಷ್ಟೊಂದು ಸ್ಪೀಡಾ? ತಮ್ಮಯ್ಯ, ಕನ್ಫರ್ಮ್ ಮಾಡ್ಕೊಂಬಿಟ್ಟ ಆಗ್ಲೇ? ಹೌದಪ್ಪ, ತಂಗಿ ಮದುವೆ ಮಾಡಕ್ಕಂತೂ ಆಗ್ಲಿಲ್ಲ. ತಮ್ಮಯ್ಯನ ಮದುವೆ ಆದ್ರೂ ಮಾಡೋಣ. ಕೊಡಯ್ಯ. ತಗೋ. ಇದಲ್ಲ, ಹಾರ ಕೊಡಯ್ಯ. ಹಾರ ತಗೋ, ಪೇಟ ತಗೋ. ಹಾರ ತಗೊಳ್ಳಿ. ಹಾರ 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 ಹಾಕಮ್ಮ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮಂತ್ರಾಳಿ, ಗಟ್ಟಿ ಮಾಡ ಗಟ್ಟಿ ಮಾಡ. ಇಷ್ಟು ಸಹ ನಮ್ ಜೊತೆಲಿ ಇದ್ರು ನಿನ್ ತಲೆನೇ ನಾವು ನೋಡ್ಲಿಲ್ವಲ್ಲ? ಯಾಕಯ್ಯ? ನಿನ್ ತಲೆಯಲ್ಲಿರೋ ಸುಳಿ ನೋಡ್ತಾ ಇದ್ರೆ ಕಳೆದು ಹೋಗಿರೋ ನಮ್ಮ ಅಪ್ಪ ಜ್ಞಾಪಕ ಬರ್ತಾ ಇದ್ದಾನೆ. ಅಯ್ಯೋ ನನ್ನ ಮಗನೇ. ಅಯ್ಯೋ, ಇನ್ ಸ್ವಲ್ಪ ಹೊತ್ತಿಲ್ಲಿದ್ರೆ ಅವ್ನು ಕಳ್ಕೊಂಡ್ರು ಹೆಂಡತಿ ಜ್ಞಾಪಕ ಬರ್ಬಿಡ್ತಾರೆ. ಬಾರಿ ಹೋಗೋಣ. ಅಯ್ಯೋ ಹಿಡಿಲ ಅವನ್ನ. ಅಯ್ಯೋ ತಡಿಯಯ್ಯ, ನಾನು ನೀನ್ ಕೇಳ್ಬೇಕು ಅಂತಿದ್ದೆ. ಯಾಕಯ್ಯ ಅವನ್ನ ಊರೆಲ್ಲ ಹುಡುಕಾಡ್ತಿದ್ದೆ? ಯೋ, ಚಿಲ್ಲರೆ ಅಂಗಡಿಲಿ ಒಂದ್ ಕಟ್ ಬೀಡಿ ತಗೊಂಡು ಕಾಸು ಕೊಡದೆ ಹೊಡ್ ಬಂದಿ ಚಿಲ್ಲರೆ ನನ್ ಮಗ. ಆ ಪುಟ್ಗೋಸಿ ಚಿಲ್ಲರೆ ದುಡ್ಡ ನೀನೇ ಕೊಟ್ಬಿಟ್ಟಿದ್ರೆ ಈ ತಾಪತ್ರನೇ ಇರ್ತಿಲ್ವಲ್ಲ. ಕಂಪ್ಲೇಂಟ್ ಕೊಟ್ಮೇಲೆ ಕಳ್ಳನ್ ಹಿಡಿಯೋದೆ ಈ ಪೊಲೀಸ್ನ ಕರ್ತವ್ಯ. ಲೀಲು, ಲೀಲು, ಈಗ ನನ್ ಗತಿ ಏನ್ ಲೀಲು? ನಿನಗಿದೇ ಗತಿ. ಅರೆ, ನೀರ್ ಬಿಟ್ಟಿದಾರೆ, ಅಲ್ಲಿ ಬಿಟ್ಟ ಇಲ್ಲ. ಎಲ್ರು ಎಲ್ಲೋ ಬಿಟ್ರು, ನೀರ್ ಬಿಡದೆ ಬಟ್ಟೆ ತಗೋ. ದಮ್ ಹೊಡಿಯಕ್ ಹೋಗಿರ್ಬೇಕು. ಅಯ್ಯಯ್ಯೋ, ಅರೆ, ನೀವು
ನಾನು ಎಲ್ಲೋ ಮಡಿಕೆ ಮಾಡೋ ಜೇಡಿ ಮಣ್ಣು ಅನ್ಕೊಂಡ್ಬಿಟ್ಟೆ. ಒಂದ್ ನಿಮಿಷ ರೀ, ಏನ್ ಮಾಡುದು? ಒಂದ್ ನಿಮಿಷ, ಇದು ವರ್ಕೌಟ್ ಆಗಲ್ಲ. ಅಳ್ಬೇಡ್ರಿ, ಅಳ್ಬೇಡ್ರಿ. ಯಾರಾದ್ರೂ ನೋಡಿದ್ರೆ ನಾನ್ ನಿಮ್ಗೇನೋ ಮಾಡಿದೀನಿ ಅನ್ಕೊಂಡ್ಬಿಡ್ತಾರೆ. ನಿಮ್ ತಮ್ಮಯ್ಯ, ಅಳ್ಬೇಡಿ. ನಾನು ಯಾವ ತರದಲ್ಲಿ ಹೇಗೆ ಹೋಗೋದು? ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನನ್ನ ಬಟ್ಟೆನ ನಿಮ್ಗೆ ಬಿಚ್ಕೊಡ್ತೀನಿ. ಇನ್ನು ಕೇಳ್ತಿದ್ದೀರಾ? ಬಿಚ್ಕೊಡ್ರಿ. ನಾವಿಬ್ರು ಇಷ್ಟೊಂದು ಪ್ರೀತಿಸ್ತಾ ಇದೀವಿ, ನಿಜವಾಗ್ಲೂ ನಾವು ಮದ್ವೆ ಆಗ್ತೀವಾ? ಭಯ ಯಾಕೆ? ಖಂಡಿತ ನನ್ನಿಂದ ಮದುವೆ ಆಗ್ತೀನಿ. ಮಾವಯ್ಯ, ನನ್ನ ಮಾತು ಕೇಳಿ. ಇವಳ ಮಗ ಆ ಬೇವರ್ಸಿ ವಂಶಕ್ಕೆ ಮಗುನ ಎತ್ಕೊಡಕ್ ಹೋಗಿದ್ಲು. ಅದಲ್ಲೇನೋ ತಪ್ಪದೆ, ವರ್ಷ ಅದೇ ಸೋದರ ಮಾವನ ಸಂಬಂಧ ಅದೇ. ಅವ್ಳಿಗೆ ಇಷ್ಟ ಇದ್ರೆ ಎತ್ಕೊಳ್ಳಿ ಬಿಡು. ಪರ ವಹಿಸ್ಕೊಂಡು ಮಾತಾಡಿದ್ರೆ ಬಡ್ದಾಕ್ಬಿಡ್ತೀನಿ. ನಮ್ಮನ್ನ ನೋಡಿದ್ರೆ ಎದ್ರಕೊಂಡು ಹುಚ್ಚೊಯ್ಕೊಳ್ತಿದ್ದೀನಿ ನನ್ನ ಮಕ್ಕಳೆಲ್ಲ. ಇವತ್ತು ನನ್ನ ಮುಂದೆನೆ ಎದೆ ನಿಗ್ರಿಸ್ಕೊಂಡು ಮೀಸೆ ತಿರ್ಸ್ಕೊಂಡು ಓಡಾಡ್ತಾರೆ. ಇದಕ್ಕೆಲ್ಲ ಕಾರಣ ಆ ವಂಶದ ಜೊತೆ ಸಂಬಂಧ ಬೆಳೆಸೋದು ಒಂದೇ, ಇವಳು ಕೊಳ್ಳಿಡೋದು ಒಂದೇ. ಮಾಮ, ನಮ್ಮಪ್ಪ ನನಗೆ ಇಷ್ಟ ಇಲ್ದಿರೋ ಹುಡುಗನ ಜೊತೆ ಮದ್ವೆ ಮಾಡ್ತಿದ್ದಾರೆ ಮಾಮ. ನಾನು ಹೇಗಾದ್ರೂ ಕಾಪಾಡಿ ಮಾಮ, ಕಾಪಾಡಿ ಮಾಮ, ಕಾಪಾಡಿ. ಅಪ್ಪ ಅಮ್ಮನ ಮಾತಿಗೆ ಬೆಲೆ ಕೊಡದೇ ಇರೋದು ಮೊದಲನೇ ತಪ್ಪು. ಇಷ್ಟೊತ್ತಿನಲ್ಲಿ ಮನೆ ಬಿಟ್ಟು ಇಲ್ಲಿಗೆ ಬಂದಿರೋದು ಎರಡನೇ ತಪ್ಪು. ದಯವಿಟ್ಟು ಮನೆಗೆ ಹೋಗು. ಮಾಮ, ಮಾಮ, ಮಾಮ. ನಿಮ್ಮನ್ನ ಊರಿಂದ ಆಚೆ ಇಟ್ಟಿದ್ದಾರೆ. ನೀವು ನನ್ನ ಊರಿಂದ ಆಚೆ ಇಟ್ಟಿದ್ದಾರೆ ನಿಜ, ಆದ್ರೆ ನಮ್ಮ ಊರಿನ ಹೆಣ್ಮಕ್ಳ ತಂಟೆಗೆ ಬಂದ್ರೆ ಸುಮ್ನಿರು ಅಂತ ಹೇಳಿಲ್ಲ.
ನೋಡು, ನಾನಲ್ಲ, ನಿನ್ನ ಊರಲ್ಲಿ ಬೇರೆ ಯಾರು ಕಾಪಾಡಕ್ಕಾಗಲ್ಲ. ನಿನಗಿರೋದು ಒಂದೇ ದಾರಿ.